ಹೊಸದೇನೆ ರಫ್ ಅಂದ್ಬಿಟ್ಟು ಸಾಫ್ಟ್ ಇರ್ಲಿ ಅಂತ ಚೇಂಜ್ ಮಾಡ್ತೀವಿ. ಅದು ಸೇಮ್ ಕ್ವಾಲಿಟಿ ಇದೇನೆ ಇದೆ, ಆದ್ರೆ ಇದು ಸಾಫ್ಟ್ ಅಷ್ಟಿದು. ಅದು ಸೈಜ್ ಚಿಕ್ಕದಲ್ಲ, ಅದು ಇದಕ್ಕಿಂತ ಸೇಮ್ ಸೈಜ್. ಬಟ್ ಅದು ರಫ್ ಆಗಿದೆ. ಇದು ಎಷ್ಟು ಬೀಳುತ್ತೆ ರೋಲ್ಗೆ? ಎಷ್ಟು ಬೀಳ್ತಿದ್ದು ಅಂದಾಜು ಕೆಜಿ ಲೆಕ್ಕನ? ಕೆಜಿ 250. ಇಲ್ಲ ಜಾತ್ರೆ ತೊಗೊಂಡಿದ್ದೀನಿ. 200, 250, 270. ಇದು ಮೂಗ್ ದಾರ ಚೇಂಜ್ ಮಾಡಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ? ಒಂದು 10 ನಿಮಿಷನಾ? 10 ನಿಮಿಷ ಬೇಕಾ ಚೇಂಜ್ ಮಾಡಕ್ಕೆ? ಒಂದು ಎತ್ತಿಗೆ ಓರಿ ಹೆಂಗ್ ನಿಂತ್ಕೊಳುತ್ತೆ? ರೆಕಾರ್ಡ್ ಮಾಡ್ತಿದ್ದೀರಾ? ಹಾಂ ಮಾತಾಡಿ. ನೀವು ನಿಮಗೆ ಹೇಗೆ ಇದು ಅನುಭವ ಆಯಿತು ಮೂಗ್ ದಾರ ಎಲ್ಲ ಹಾಕೋದು? ಯಾರು ಹೇಳ್ಕೊಟ್ರು ನಿಮಗೆ? ನಿಮ್ಮ ತಾತ ಅವ್ರು ಹೇಳ್ಕೊಟ್ರಾ? ಅಂದರೆ ಬೇರೆ ಬೇರೆ ಥರ ಇದೆ ಮೂಗ್ ದಾರ ಹಾಕೋದು? ಒಂದೇ ರೀತಿನ ಎಲ್ಲರೂ ಹಾಕೋದು? ಒಂದೊಂದು ಭಾಗದಲ್ಲಿ ಒಂಥರ ಯೂಸ್ ಮಾಡ್ತಾರೆ. ಇದು ಪ್ಯೂರ್ ಹತ್ತಿದೆ, ಅದು ಪ್ಯೂರ್ ಕಾಟನ್. ಕಾಟನ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಇದೆ. ಹಗ್ಗ ನಮ್ಮ ಬೆಂಗಳೂರು ಭಾಗದಲ್ಲಿ ಸಿಗಲ್ಲ. ಇದು ಕೆಜಿ ಲೆಕ್ಕದಲ್ಲಿ ಬಂದು 200 ರೂಪಾಯಾ? 250. ಒಂದ್ಸಲಿ ಮೂಗ್ ದಾರ ಹಾಕಿದ್ರೆ ಎಷ್ಟು ತಿಂಗಳು, ಎಷ್ಟು ವರ್ಷವರೆಗೂ ಇರುತ್ತೆ? ಏನೋ 4 ತಿಂಗಳು ಚೇಂಜ್ ಮಾಡಿದ್ರೆ ಮೂಗ್ ದಾರ ಡೈಲಿ ತಿರುತ್ತಾ ಇರಬೇಕು, ಆಚೆ ಬಿಡ. ಬಟ್ ಅದೇ ತರ ತಿರುದಿರ ಬಿಟ್ಬಿಟ್ರೆ ಅದು ಬೇಗ ಹಾಳಾಗತ್ತಾ? ಹಾಂ. ನೀವು ಎಷ್ಟು ಮೂಗ್ ದಾರ ಹಾಕ್ತಿರ್ಬೋದು, ಚೇಂಜ್ ಮಾಡಿರ್ಬೋದು ಅಂದಾಜು ಊರಿಗಳಿಗೆ? 100-200 ಮೇಲೆ ಮಾಡಿರ್ಬೋದಾ? ಇದು ಎಲ್ಲರಿಗೂ ಹಾಕಕ್ಕೆ ಬರಲ್ವ ಕಲೆ? ಇದು ಎಲ್ಲರೂ ನಾವು ಮಾಡೋಕ್ಕಾಗಲ್ಲ. ಹಾಂ. ಎಲ್ಲ ಹಾಕ್ಸ್ಬೇಕು ಅಂದ್ರೆ ಸರ್, ನೀವು ನಿಮ್ಮ ಭಾಗದಲ್ಲಿ ಯಾರು ಬರ್ತಾರೆ ಸರ್ ಮೂಗು ದಾರ ಹಾಕಕ್ಕೆ? ಚನ್ನಪಟ್ಟಣ ನಂದೀಪ್ ಎಕ್ಸ್ಪರ್ಟ್. ಈ ತರ ಒಂದು ಸಣ್ಣ ಹಾಕ್ತಾರೆ. ನಮ್ಮ ಹಳ್ಳಿಗಳ ಕಡೆ ಹಾಕ್ತಾರೆ ಮಾಮೂಲಿ ಗಂಟೆ ಹಾಕ್ತಾರೆ. ಹುಷಾರು. ರೊಪ್ಪು 6-7 ಊರಿ ಹಾಕ್ತಿದ್ದಾರೆ. ನಾನು ಇಷ್ಟೊಂದೇ ಅಲ್ಲಿ ಸಿಗ್ಲಿಲ್ಲ. ಏನು ಕರುಗಳಿಗೆ ಯಾವತ್ತೂ 4 ಕಡೆ ಬೂಜೆಗೆ ಬಿಡ್ಬಾರ್ದು. ಈ ಮೂಗ್ದಾರ ಏನಾರ ಟೈಟ್ ಮಾಡೋದು, ತುಟಿ ಹಿಂಗೆ ಹಂಚಿ ನಿಂತಿರ್ತದೆ, ಹಿಂದಕ್ಕೆ ಸರಿಸ್ಕೊಂಡು. ಈ ಉರಿ ಮೂಗದಲ್ಲಿ ನಾನೇ ಹಾಕಿದ್ದಿಲ್ಲ ಅಂತಂದು ಜಾಸ್ತಿ ಬರೋಣ ಕರಿಗೆ ಮಾತ್ರ. ದೊಡ್ಡ ಹಾಕಮ್ಮ ಈ ಕರುಗಳು ಮೂಗ್ ದಾರ ಅವಾಗ ಚೇಂಜ್ ಮಾಡಿದ್ರೆ ಸ್ವಲ್ಪ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂದವಾಗ ಅಲ್ವಾ? ಟೈಟ್ ಮಾಡೋದು ಮೂಗ್ದಾರ, ಅದು ಟೈಟ್ ಮಾಡಿದ್ರೆ ಮುತಿ ಬೆಳೀತಾ ಇರ್ತೈತೆ. ಅಂದ್ರೆ ನಾರ್ಮಲ್ ಆಗಿ 4-6 ತಿಂಗಳು ಕೂಡ ಚೇಂಜ್ ಮಾಡ್ತಾ ಇರ್ತಾರೆ ಎಲ್ಲರೂ ರೈತರು. 3 ತಿಂಗಳು ಅನ್ಕೊಳ್ಳಿ. ಎತ್ತು ಎಳ್ದಂಗೆ ಎತ್ತು ವ್ಯಾಪಾರ ಬಿರ್ಸಾಗಿ ಹೇಳಿದ್ರೆ ಅವು ಲೂಸ್ ಆಗ್ಬಿಟ್ಟಾಗ ನಮ್ಗೆ ಅನ್ನಿಸ್ಬಿಡ್ತದೆ ಕಳೆದಾಕ್ಬೇಕು ಅಂತ. ಟೈಟ್ ಆಗೋದೇ ತಿಂಡಿ ಮೇವು ಬಿಟ್ಟಿರ್ತಾವೆ. ನೀವು ಬೇರೆ ಯಾರಾದ್ರೂ ಮೂಗ್ ದಾರ ಹಾಕ್ಬೇಕು ಅಂದ್ರೆ ಹೇಳ್ಕೊಡ್ತೀರಾ ಹಾಕೋದವ್ರಿಗೆ? ನೋಡ್ಕೊಂಡು ಕಲ್ಕೊಂಬೋದು. ಅದೇನು ಹೇಳ್ಕೊಡೋದೇನಿಲ್ಲ, ಸ್ಪೆಷಲ್ ವಿದ್ಯೆ ಇಲ್ಲ. ಈಸಿ ಏನು ಹಾಕೋದು ಇದನ್ನ ವಿಡಿಯೋ ನೋಡ್ಕೊಂಡು ಯಾರು ಬೇಕಾದ್ರೆ ಕಲಿಬೋದು. ಅದೇನಿಲ್ಲ. ಅದ್ರ ನೋಡಿ ಇದು ಮಾಡಿ ಕರೆಕ್ಟಾಗಿ. ಅದು ಎಷ್ಟು ಒಬ್ಬೊಬ್ರು ಏನು ಮಾಡ್ತಾರೆ, ಪೂರ್ತಿ ಎಳೆಲೆ ಹಾಕ್ಬಿಡ್ತಾರೆ. ಇವರು ಒಂದೊಂದೇ ಎಳೆ ಬಿಡಿಸಿ ಅದರಲ್ಲಿ 3 ಎಳೆ ಮಾಡ್ಕೊಳ್ತಾರೆ, 2 ಮಾಡ್ಕೊಂಡು. ಅಲ್ಲಿ ನೋಡಿ ಸಣ್ಣ ಗಂಟು ಬೇಕು ಅಂದರೆ ನಿಮ್ಮ ಆನೇಕಲ್ ಭಾಗದ ರೈತರು ನೀವೇ ಹಾಕ್ತೀರಾ? ಸ್ವಲ್ಪ ಬಂದ್ರೆ ನಮ್ಮ ಊರಲ್ಲಿ ಯಾರು ಗೊತ್ತಿರೋ ಬಂದು ಕೇಳಿದ್ರೆ, ಫ್ರೆಂಡ್ಸ್ ಕೇಳಿದ್ರೆ ಬಂದು ಹಾಕೊಡ್ತೀರಾ? ಇದಕ್ಕೆ ಯಾವುದೇ ಥರ ಚಾರ್ಜಸ್ ಇಲ್ಲ. ಇದು ಫ್ರೆಂಡ್ಶಿಪ್ ಅಲ್ಲಿ ಹಾಕೋದಿವಲ್ಲ ಅಷ್ಟೇ. ಹಳ್ಳಿ ಕಡೆ ಮಾತಾಡ್ಬೇಕು, ಮೂಗು ಕಿರ್ಸುವಾಗ್ಲೂ ಕೈ ಕಿರ್ಸಿದ್ರೆ ಚೆನ್ನಾಗಿ ಇದಾಯ್ತವೆ, ಈಗ ಚೆನ್ನಾಗಿ ಆಯ್ತವೆ ಅಂತ ಅದೊಂದು ವಾಡಿಕೆ ಹಳ್ಳಿಗಳ ಕಡೆ. ನಮ್ಮ ಹುಡುಕ್ತಾರೆ ಹಳ್ಳಿ. ಅದು ಕಸುಬ್ದಾರರೇ ಹಾಕ್ಬೇಕು ಅಂತ. ಈ ಕರುಗೆ ಅಂದಾಜು ಎಷ್ಟು ವಯಸ್ಸಾಗಿರ್ಬೋದು ಸರ್ ಈಗ? 2 ಆಗಿದೆ ಈಗ. 2 ಅಂದರೆ ಸುಮಾರು ಒಂದು 2.5 ವರ್ಷನಾ? 3 ವರ್ಷ. 3 ವರ್ಷ. ನೋಡ್ಬಿಡಿ ಮಂದಿ ಕರೆಕ್ಟಾಗಿ ಒಂಚೂರು ಲೂಸ್ ಆಗಿದ್ರೆ ಪ್ರಾಬ್ಲಮ್ ಏನಿಲ್ಲ. ಟೈಟ್ ಆಗೋದ್ರೆ ಮೇವು ಬಿಟ್ಬಿಡ್ತದೆ.
ಎಳಿದೇನೆ ಹಾಕ್ಬಿಡ್ತಾರೆ ನೋಡಿ, ಅವು ಲೂಸ್ ಆಗೈತವೆ. ಇನ್ನು ಮೂಗ್ದವ್ರು ಎಳೆದ್ಬಿಟ್ಟು ಹಾಕ್ಬಿಟ್ರೆ ಕರೆಕ್ಟ್ ಇರುತ್ತೆ. ನಮ್ಮ ಹಳ್ಳಿ ಕಾರ್ಗೆ ಬಿಳಿ ಹಗ್ಗ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ವಾ? ಕಪ್ಪು ಕೆಂಪೆಲ್ಲ ಕರಿ ದಾರ ಕಟ್ತಾರಷ್ಟೇ, ಮೂಗ್ದಾರ ಎಲ್ಲ ಮೂಗ್ದಾರ ವೈಟ್ ಇರಬೇಕು. ಬಟ್ ಮಹಾರಾಷ್ಟ್ರ ಭಾಗದಲ್ಲೆಲ್ಲ ಕಪ್ಪು ಕೆಂಪುದೆಲ್ಲ ಯೂಸ್ ಮಾಡ್ತಾರೆ. ಅವ್ರು ಯಾಕೆ ಆ ಥರ ಬಣ್ಣ ಯೂಸ್ ಮಾಡ್ತಾರೆ? ಅವ್ರವ್ರು ಇದು ಅವ್ರವ್ರ ಶೋಕಿ ಅವ್ರವ್ರು ಇದು. ಆ ಭಾಗದಲ್ಲಿ ಅದೇ ಇಷ್ಟ ಅವ್ರಿಗೆ. ಇವಾಗ ಇವು ಎರಡಕ್ಕೆ ಮಾತ್ರ ಮಾಡ್ತಾರೆ ಇದು ಆ ಮಗ್ದಾರ. ಅದು ದೊಡ್ಡ ಎತ್ಕೊಳ್ಗೆ ಏನು ಮಾಡ್ತಾರಲ್ಲ ಸರ್? ಮಾಡಲ್ಲ. ಈ ವರ್ಷ ಜಾತ್ರೆ ಯಾರು ಬೇರೆಯವ್ರು ಯಾರು ಮುಗ್ದಾರ ಹಾಕಿದ್ರ? ನಮ್ಮೂ ಹಾಕಿದ್ರಿ. ನಿಮಗೆ ಹಾಕಿದ್ದೀರಾ? ಅಲ್ಲ ನೀವು ಜಾತ್ರೆಗೆ ಬಂದು ಹಾಕ್ತೀರಾ ಅಲ್ಲಷ್ಟು ಮನೇಲಿ ಹಾಕ್ತೀರಾ? ಸೆಟ್ ಮಾಡಿ ಮನೇಲಿ ಹಾಕ್ಬಿಡ್ಬೇಕು. ಟೈಮ್ ಇಲ್ಲ ಅಂದ್ರೆ ಇಲ್ಲಿ ಬಂದು ಬಂದು ಟೈಟ್ ಆಗೋದ್ರೆ ಮೇವು ತಿನ್ನಲ್ಲ. ಸೆಟ್ ಆಗಬೇಕಾ ಅದು ಸ್ವಲ್ಪ? ಹಾಂ ಹಾಂ. ಸ್ವಲ್ಪ ಟೈಟ್ ಆದರೆ ಮೇವು ತಿನ್ನಲ್ಲ. ಹೌದಾ? ಹಾಂ. ಒಂದು ವಾರ ಜಾತ್ರೆ, ಒಂದು ವಾರಕ್ಕೆ ಮುಂಚೆನೇ ಹಾಕ್ಬಿಡ್ಬೇಕು. ಮನೇಲಿ ಹಾಕ್ಬಿಡ್ತಾರೆ. ಇವಾಗ ಹೊಸ ಹಾಕಿದ್ರೆ ಸ್ವಲ್ಪ ನೋವಿರುತ್ತೆ ಅದಕ್ಕೆ? ನೋವೇನಿರಲ್ಲ. ಹಾಂ. ಸ್ವಲ್ಪ ನೀರು ಬಿದ್ದವು ಟೈಟ್ ಆಗ್ತೈತೆ. ತಿರ್ಗಾ ಲೂಸ್ ಆಗ್ತೈತೆ. ಹೌದು. ದಿನ ಹಾಂ ಹಾಂ. ಲೂಸ್ ಆಗ ಅಡ್ಜಸ್ಟ್ ಆಗಬೇಕು. ಅದು ನೀರಿಗೆ ಬಿದ್ದಾಗ ಹೇಳಿ ನಾವೇ ಕೈಲಂತೂ ಹೇಳಿದ್ದು. ನೀವು ಎಷ್ಟನೇ ವಯಸ್ಸಲ್ಲಿ ಕಲ್ತಿದ್ದೀನ ಈ ಕಲೆ? ನಮ್ಗೆ ಈ ಬ್ಲಡ್ಡಲ್ಲೇ ಬಂದ್ಬಿಡುತ್ತೆ. ಯಾವ ಅದಲ್ಲ, ಎಷ್ಟು ವಯಸ್ಸಿರ್ಬೇಕಾರೆ ಅಂದಾಜು? ಏನು ಆವತ್ತಿಂದ ಜೊತೆಯಲ್ಲೇ ಬೆಳೆದಿದ್ದು. ಹ್ಞೂ. ನೀವು ಮೂಗ್ದಾರ ಬಿಟ್ಟು ಬೇರೆ ಏನನ್ನ ಹಾಕಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ? ಯಾವುದು? ಹಗ್ಗ. ಓಕೆ. ಹಾಂ. ಅಲ್ಲ ಬಿಡಿ ಇದಾಗಿದೆ ನಾವೇ ಫುಲ್ಲು ಸ್ಲೋಪ್ ಇದೆ. ಟಾರ್ಪಲ್ಲು ನಿಮ್ಮ ಬೇಗ ಬನ್ನಿ. ಟಾರ್ಪಲ್ ಸೊ ಬೇರೆ ಊರುಗಳಲ್ಲಿ ಮಾಡ್ತಾರಲ್ಲ ಸರ್, ಅದಕ್ಕೆ ಇದು ಫ್ರೀಯಾಗಿ ಮಾಡ್ತಾರಾ? ಬೇರೆ ರೈತರುಗಳು ಚಾರ್ಜ್ ಆಗಿ ಮಾಡ್ತಾರೆ? ಮಾಡಲ್ಲ. ಹಾಂ ಹಾಂ. ಅಲ್ಲ, ಕೆಲವು ಕಡೆ ಕೊಂಬು ಗೊರ್ಸೆಲ್ಲ ಕೆಲವು ಚಾರ್ಜ್ ಮಾಡ್ತಾರೆ. ಹಾಕೊಳ್ಳೋಕ್ಕೆ ಎಲ್ಲ ಸೊ ನಿಮಗೆ ಕೊಂಬೆಲ್ಲ ಬಂದು ಯಾರು ಮಾಡ್ತಾರೆ? ನಾವು ಒಬ್ಬರೊಂದೊಂದ್ಸಲಿ ಮಾಡ್ತಾ. ಇದು ಆಗಲಿ ಸಂತೋಷ ಮಾಡಿದ್ದ. ಹಾಂ ಹಾಂ. ಎಷ್ಟು ದಿವಸ ಆಯ್ತು ಮಾಡಿ? ಈಗ 4 ದಿನ ಆಯಿತು. ಜಾತ್ರೆಗೆ ಬರೋ ಹಿಂದಿನ ದಿನ ಮಾಡಿದ್ದು. ಅಲ್ಲೇ ಊರಲ್ಲೇ? ಊರಲ್ಲೇ ಮಾಡ್ಕೊಂಡಿದ್ದು. ಅವತ್ತು ಬನ್ನೂರು ಕುಮಾರ ಮಾಡಿದ್ದ. ಸರ್ ನಿಮ್ಮ ವಯಸ್ಸು ಎತ್ಕೊಳಕ್ಕೆ ಮಾಡೋಕ್ಕೆ ಎಷ್ಟು ಅಂದಾಜು ಖರ್ಚಾಗುತ್ತೆ ಸರ್ ಕೊಂಬೆಲ್ಲ ಮಾಡೋಕ್ಕೆ? ಏನೇ ಪ್ಯಾಚ್ ಹಾಕ್ಸಿ ಹೊಡೆದೆಲ್ಲ ಮಾಡೋದಕ್ಕೆ ಒಂದು 3,000 ರೂಪಾಯಿ ತಗೋತಾರೆ. ಇದು ಬುಡ ಮುರ್ದಿ ಎಲ್ಲ ಮಾಡೋಕ್ಕೆ ಜೊತೆಗೆ 3,000 ಒಸಿ ಬೆಂಡ್ ಟೆಕ್ಸಿಗೆ. ಹಾಂ ಹಾಂ. ಒಂದು ಜೊತೆಗೆ 3,000 ಆಗುತ್ತೆ. ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಯಾಚು ಹಾಕಿದ್ದೀರಾ? ಹಾಂ, ಸ್ವಲ್ಪ ಪ್ಯಾಚ್ ಹಾಕಿ ಒಂದು 2-3 ಇಂಚ್ ಹಾಕಿದ್ದೀವಿ. ಅದಕ್ಕಿಲ್ಲ ಏನು ಸರ್ ಕೊಂಬು ನೇರ ಮಾಡೋದು ಏನು ಒಳ್ಳೇದಾ ನಿಮ್ಮ ಪ್ರಕಾರ? ಅದು ಶೋಕಿಗ ಏನಕ್ಕೆ ಅದು ಮಾಡೋದು ಆ್ಯಕ್ಚುಲಿ? ಇವಾಗ ಹೆಣ್ಮಕ್ಳು ಸುಮ್ಮನೆ ಹಂಗೆ ಇದ್ರು. ಯಾಕೆ ಅವ್ರು ಒಲೆ ಹಾಕೋತಾರೆ, ಮೂಗು ಬೊಟ್ಟು ಹಾಕೋತಾರೆ, ಜಡೆನ ಸ್ಟೈಲ್ ಮಾಡ್ತಾರೆ ಹೇಳಿ? ಅಂದವಾಗಿ ಕಾಣಿಸ್ಬೇಕು. ಇದು ಅಷ್ಟೇ. ನಾವು ಸಾಕಿರೋ ಪ್ರಾಣಿಗಳು ಅಂದವಾಗಿ ಕಾಣಿಸ್ಬೇಕು. ಈಗ ಹಿಂಗೆ ನಿಂತ್ಕೊ ಇದೇ ಎತ್ಕೊಂಡು ಒಂದಷ್ಟು ವರ್ಷದಿಂದ ಇದ್ದು ಕೊಂಬು ಹೆಂಗೆಂಗೋ ಬರ್ಕೊಂಡು ಎಷ್ಟು ಚೆನ್ನಾಗಿರೋವು ಹೆಂಗೆಂಗೋ ಬರ್ತಿದ್ವಿ. ಎಷ್ಟು ಜನ ಬಂದು ನೋಡ್ತಿದ್ರು? ಕಮ್ಮಿ ಜನ. ಇವತ್ತು ಅಂದವಾಗಿ ಕಾಣಿಸ್ಬೇಕು. ನಾವು ಮಾಡ್ತೀವಿ ಹೋಗ್ಕೊಂಡು. ಅದಕ್ಕೆ ಏನು ನಾವು ಕೊಡ್ತೀವೋ ಅದಕ್ಕೆ ಇನ್ನು 10 ಪಟ್ಟು ಜಾಸ್ತಿ ಸೌಕರ್ಯ ಮಾಡ್ತೀವಿ ನಾವು. ಇವಾಗ ಅದು ನೋವು ಆಗಿಬಿಟ್ಟು ಸುಮ್ಮನೆ ಇಲ್ಲ. ನಾವು ಇಂಜೆಕ್ಷನ್ ಬೇಕಾ ಹಾಕ್ಸಿರ್ತೀವಿ. ಅದಕ್ಕೆ ಏನೇನು ಬೇಕು ನೋವು ಹೋಗೋದಕ್ಕೆ ಮನುಷ್ಯನು ನಾವು ಒಂದು ಟ್ರೀಟ್ ಮಾಡಲ್ಲ. ನಮ್ಮ ಮನೇಲೆ ಬೈತ ನಮ್ಮ ಮಕ್ಳಿಗೆ ಏನಾದ್ರು ನೋವು ಆದ್ರೂ ನಾವು ಇಷ್ಟರೇ ಕೆಡಿಸ್ಕೊಳ್ಳಲ್ಲ. ಈಗ ಅದು ನೋವು ನಾವೇ ಮಾಡಿರೋ ಕಾರಣ ಏನೇನು ಬೇಕೋ ನಾವು ಮುತುವರ್ಜಿ ವಹಿಸ್ತೀವಿ. ಬಟ್ ಶುರು ಮಾಡಿದ್ದು ಸರ್ ಯಾವ ಭಾಗದಲ್ಲಿ ಶುರು ಮಾಡಿದ್ದೆ? ಮಂಡ್ಯ ಅವರು ಶುರು ಮಾಡಿದ್ದು. ಮಂಡ್ಯ ಅವರೇ ಫೇಮಸ್ ಅದರಲ್ಲಿ ಕೊಂಬಲ್ಲಿ. ಸ್ಟಾರ್ಟ್ ಮಾಡಿದ್ದೆ ಅವರು. ಎಷ್ಟು ವರ್ಷ ಆಗಿರ್ಬೋದು ಸರ್ ಇದು ಕೊಂಬು ನೇರ ಮಾಡೋದು ಶುರು ಮಾಡಿ? ಈಗ ನನಗೆ ಒಂದು 20 ವರ್ಷ ಅಲ್ಲ, ಇನ್ನು ಕಡಿಮೆನೇ. 2000 ಆದ್ಮೇಲೆ 2000 ಇಸ್ವಿ ಆದ್ಮೇಲೆ 2008 2020 ವರ್ಷ ಅನ್ಕೊಳ್ಳಿ. ಫಸ್ಟ್ ಯಾರು ಮಾಡಿಸಿದ್ರು ಸರ್? ಜ್ಞಾಪಕ ಇದೆಯಾ? ಯಾರ ಕಡೆಯಿಂದ? ಇಲ್ಲ,
ಮೊದಲು ಹಳೆ ಕಾಲದ ಈ ಬೋರಪ್ಪ ದೊಡ್ಡ ಬೋರಣ್ಣನೇ ಜಾಸ್ತಿ ದೊಡ್ಡ ಬೋರಣ್ಣನವ್ರು ಅವ್ರು ಶುರು ಮಾಡಿದ್ದ ಅವರು ನೀವು ಕೊಂಬಾಡವ್ರಾ? ನೀವು ಯಾವ ಬಂದವರು? ನಾವು ತಗ್ಗಳ್ಳಿ, ಮಂಡ್ಯದ ಪಕ್ಕ ತಗ್ಗಳ್ಳಿ. ನೀವೇನು ಕೊಂಬ ಮಾಡ್ತೀರಾ? ಫೋನ್ ಮಾಡ್ತೀವಿ. ಓಕೆ. ಏನು ಹಸುಗಳ್ಗ ಎತ್ತುಗಳ್ಗ ಎಲ್ಲದಕ್ಕೂ? ನಿಮ್ಮ ಭಾಗದಲ್ಲಿ ಏನು ಜಾಸ್ತಿ ಏನು ಹಸುಗಳಿದೆಯಾ ಎತ್ತುಗಳ ಸಾಕೋದು? ಎಲ್ಲ ಎತ್ತು ಎಲ್ಲೂ? ಎಲ್ಲ ಮೊದಲು ಕೊಮ್ಮನ ಬೆಂಟ್ ಇದು ಮಾಡೋರು, ಮತ್ತೆ ಪೂರ್ತಿ ಕೊಮ್ಮೆ ಕೂಡಿಸ್ತಿದ್ರು. ಹಾಂ ಹಾಂ. ಅಂದ್ರೆ ಯಾವ್ದೋ ವೇಸ್ಟ್ ಕೊಮ್ಮು ಈ ಕಸಾಯ ಖಾನೆಗೆ ಹೋಗೋ ಏನೇನೋ ಕೊಂಡ್ಕೊಂಡು ಕೊಮ್ಮೆ ಇಟ್ಬಿಟ್ಟು ಅಂಟಾಕೋರು. ಈಗ ಹಂಗಲ್ಲ, ಸಿಪ್ಪಲ್ಲಿ ಅಂಟಾಕ್ತಾರೆ. ಹಿಡಿದ್ಬಿಟ್ಟು. ಅದೇ ಇದು ನೀಟ್ ಕೆಲಸ, ಸಿಪ್ಪಲ್ಲಿ ಮಾಡ್ತಿರೋದು ನೀಟಾಗಿ ಬರ್ತಾರೆ. ಸರ್, ಹಳ್ಳಿಕಾರಿಗೆ ಬೇಡಿಕೆ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲ ಬೇರೆ ಹೊರ ರಾಜ್ಯದಿಂದ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಏನು ಸರ್ ಇದ್ರ ಬಗ್ಗೆ? ಇದು ಒಂದು ಹೇಳ್ಬೇಕಂದ್ರೆ ಹಳ್ಳಿ ಕಾರ್ ಬಗ್ಗೆ ಇದು ಒಂದೇ ತಳಿ ಅನ್ಕೊಳ್ತೀನಿ ನಾನು. ಎಲ್ಲಾ ವಾತಾವರಣಕ್ಕೂ ಅಲ್ಲಿಗೆ ಹೋಗಿದ್ರೆ ಒಂದು ವಾರ ಸಾಕ್ಲಿಕ್ಕೆ ಅಡ್ಜಸ್ಟ್ ಆಗೋದಕ್ಕೆ. ನೀವು ಯಾವುದೇ ಗಿರ್ರಾದು ಇಲ್ಲಿ ತಗೊಬನ್ನಿ. ನೀವು 10 ಹಸು ಬಂದ್ರೆ ಒಂದು 5ರಿಂದ 6 ಸರ್ವೈವ್ ಆಗುತ್ತೆ ಅದೇ ಕಂಡೀಷನ್ ಅಲ್ಲಿ. ನಮ್ದು ಹಂಗಲ್ಲ, 10ಕ್ಕೆ ತೊಗೊಂಡ್ರೆ 10ಕ್ಕೂ ಬೇರೆ ಭಾಗದಲ್ಲಿ ಸರ್ವೈವ್ ಆಗುತ್ತೆ. ಇದೇ ಕಂಡೀಷನ್ ನಾವೇನು ಕಳಿಸಿತ್ತು ಕಂಡೀಷನ್ ನಮ್ಮಂಗೆ ನೋಡ್ಕೊಂಡ್ರೆ ಆ ಭಾಗದಲ್ಲಿ ಈಸಿ ಅಡ್ಜಸ್ಟಿಂಗ್ ನೇಚರ್. ಚಳಿರೋ ಭಾಗದಲ್ಲಿ ಅಡ್ಜಸ್ಟ್ ಆಗುತ್ತಾ? ಎಲ್ಲ ಭಾಗದಲ್ಲೂ ಅಡ್ಜಸ್ಟ್ ಆಗುತ್ತೆ, ಈಸಿ ಅಡ್ಜಸ್ಟಿಂಗ್. ಮತ್ತೆ ಆಡುವ ಸ್ಟ್ರಾಂಗ್ ಇದೆ. ನೀವು ಮೊದಲು ರಾಜ ಕಾಲದಲ್ಲಿ ಯುದ್ಧಕ್ಕೆಲ್ಲ ಯೂಸ್ ಮಾಡೋರು, ವ್ಯವಸಾಯಕ್ಕೆ ಹಾಕೊಂಡ್ರು. ಆಯ್ತಾ, ಬೇರೆ ತಳಿಗಳು ವ್ಯವಸಾಯದಲ್ಲಿ ಇದೆ, ಬಟ್ ಇದು ಅಷ್ಟು ಅಡ್ಜಸ್ಟಿಂಗ್ ನೇಚರ್ ಯಾವುದಕ್ಕೂ ಇಲ್ಲ. ಆಮೇಲೆ ತುಂಬಾ ಡಿಸೀಸ್ ರೆಸಿಸ್ಟೆಂಟ್ ಇದು. ಹೌದು, ಕಾಯಿಲೆಗಳು ಅಷ್ಟು ಬೇಗ ಬರಲ್ಲ. ನಾನೇ ಎಕ್ಸಾಂಪಲ್, ನಾನು ಸೀಮೆ ಹಸುಗಳು ಡೈರಿನೇ ಇಟ್ಟಿದ್ದೆ. ಡೈಲಿ ಡಾಕ್ಟರ್ ಮನೆಗೆ ಬಂದವನು ಹಸು ಎಲ್ಲ ತೆಗ್ಬಿಟ್ಟೆ. ಈಗ ವರ್ಷಕ್ಕೆ ಒಂದ್ಸಲಿನೂ ಬರಲ್ಲ, ವರ್ಷಕ್ಕೆ ಒಬ್ಬ ಡಾಕ್ಟರ್ ಒಳಗೆ ಬರಲ್ಲ. ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಇದ್ರೆ ನಾವೇ ಹಾಕೊಳ್ತೀವಿ. ರೋಗ ಅನ್ನೋದೇ ಇಲ್ಲ ಇದು. ತುಂಬಾ ಕಡಿಮೆ ನೀವು ಡಾಕ್ಟರ್ ಕರೆಯೋದು, ತುಂಬಾ ವೆಟರ್ನರಿಯನ್ನು. ಸರ್, ಆಮೇಲೆ ಈ ನಡುವೆ ನಾಟಿ ಮದ್ದು ಮಾಡ್ಕೊಬಿಟ್ರೆ ನಮ್ಮ ಹಳ್ಳಿ ಕಡೆಗೆ ಈಸಿ. ನಿಮಗೆ ನಾಟಿ ಮದ್ದೆಲ್ಲ ಗೊತ್ತಿದೆ ಸರ್? ಮಾಡ್ತೀರಾ ನೀವೇನ? ನಿಮ್ಮ ಭಾಗದಲ್ಲಿ ಯಾರು ಸರ್ ನಾಟಿ ವೈದ್ಯರು ದನಗಳಿಗೆಲ್ಲ ಟ್ರೀಟ್ ಮಾಡೋರು? ಯಾರು ಇಲ್ಲ. ಹಳ್ಳಿಲಿ ಯಾರು ಇದಕ್ಕೆ ಇರ್ತಾರೋ ಅವರೇ ಅಷ್ಟೇ. ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಮಾಡ್ತೀನಿ. ಹಾಂ ಹಾಂ. ಈಗೇನಾಗಿದೆ, ಈಗ ಮೊದ್ಲಾದ್ರೆ ಈ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ. ಈಗ ನನಗೆ ಹಸುಗೆ ಏನೋ ಆಯಿತು, ಈಗ ಮುಗ್ದಾರ್ದೆ ಏನೋ ಪ್ರಾಬ್ಲಮ್ ಅಂತು, ಯಾರು ಗೊತ್ತು. ಈಗ ನಂದೀಪ ಫೋನ್ ಮಾಡಿ ಹಿಂಗೆ ಆಗಿದೆ ನಂದೀಪ ಏನು ಮಾಡಬೇಕು, ನಂದೀಪ ಹೇಳ್ತಾನೆ ಹಿಂಗೆ ಅಣ್ಣ ಹಿಂಗೆ ಮಾಡೋಣ ಅಂತ. ಹಂಗೆ ಯಾರೋ ಒಬ್ರಿಗೆ ಸಾಕಿರೋರಿಗೆ ಹೇಳ್ತಾ ಅವರೇ ಹೇಳ್ತಾ ಬರ್ತಾರೆ. ಈಗ ಈಸಿ ಕನೆಕ್ಟಿಂಗ್ ಇದೆ. ಓಕೆ, ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋದು ಫಿಂಗರ್ ಟಿಪ್ಸಲ್ಲಿ. ಈಸಿ ಕಾಂಟ್ಯಾಕ್ಟ್ ಇರೋದ್ರಿಂದ ಏನು ತೊಂದರೆ ಇಲ್ಲ. ಮತ್ತೆ ನಾವು ಅಷ್ಟೇ, ನಮ್ಗೆ ಗೊತ್ತಿರೋದು ಹೇಳ್ಕೊಡ್ತೀವಿ, ಅವ್ರಿಗೆ ಗೊತ್ತಿರೋದು ನಮ್ಗೆ ಹೇಳ್ತಾರೆ. ಇದೇನು ಕದ್ದು ಮುಚ್ಚಿ ಮಾಡೋ ವಿದ್ಯೆ ಅಲ್ಲ, ಇದೆಲ್ಲ ಎಲ್ಲರಿಗೂ ಗೊತ್ತಾಗಲ್ಲ, ರೈತರಿಗೆ ಹೆಲ್ಪ್ ಆಗಲಿ ಅಂತ. ಸೇವೆ ಅಷ್ಟೇ ಮಾಡ್ತಿರೋದು ನಾವೆಲ್ಲ, ಮಾಡ್ತಿರೋದು ಸೇವೆನೇ. ಎಲ್ಲ ಇಲ್ಲಿ ಯಾರೇ ಬಂದು ರೈತರು ಬಂದು ಅವ್ನು ಹಾಳಾಗ್ಬಿಡ್ಲಿ ಅಂತ ಯಾರು ಹೇಳೋನಿಲ್ಲ, ಆ ಎತ್ತು ಹಾಳಾಗ್ಬಿಡ್ಲಿ ಅಂತ ಹೇಳೋರಿಲ್ಲ. ಎಲ್ಲರೂ ಆ ಒಂದು ಚೆನ್ನಾಗಿದೆ ಹಿಂಗೆ ಸಾಕ್ಬೇಕು ಅಂತ ಹೇಳ್ಕೊಡ್ತಾರೆ. ನೋಡಿ ಗಂಟು ನೋಡಿ ಏನು ಕಟ್ಟಿರೋ ನಂದೀಪ, ಈ ಮೂಗಿಂದ ಈಸಿಯಾಗಿ ಸುತ್ಬೋದು. ಅದು ಅದಕ್ಕೂ ಈಸಿ. ಅದು ಗಂಟು ಬಂದು ಅಲ್ಲಿ ಸಿಗಾಕೊಂಡ್ರೆ ನೋವಾಗುತ್ತೆ, ಪೂರ್ತಿ ರಿವಾಲ್ವ್ ಆಗುತ್ತೆ ಆ ಕಡೆಯಿಂದ. ಬಂದ್ಬಿಡುತ್ತೆ. ಸ್ವಲ್ಪ ಹಳ್ಳೆ ಜಾಸ್ತಿ ಇದ್ರೆ ಅದಕ್ಕೆ ಎಣ್ಣೆ ಗಿಣ್ಣೆ ಸೋರ್ಬೇಕಾ? ಏನು ಬೇಡ. ನೋಡಿ ಕಾಣಿಸ್ತಿದೆ, ನೋಡ್ರೆ ಗಂಟು ಇದೆ ಅಂತಾನೆ ಕಾಣಿಸಲ್ಲ. ಹೌದು, ನಿಜ. ಇದು ಸೆಟ್ ಆಗೋದಕ್ಕೆ 2-3 ಡೇಸ್ ಬೇಕಾ? 2-3 ದಿನ ನೀರು ಹಾಕಿ ಸ್ವಲ್ಪ ನೀರು ಬೀಳಬೇಕು. ಓಕೆ. ಇವಾಗ ನಾನು ಹಾಕ್ತಿದ್ದೆ ಸ್ವಲ್ಪ ದಪ್ಪ ಗಂಟು. ಎಲ್ಲೋಯ್ತದು ನೋಡಿ, ಈ ಗಂಟು ನಾನು ಹಾಕ್ಸಿದ್ದು. ಇದು ಇಷ್ಟು ದಪ್ಪ ಬಂದಿತ್ತು. ಇದು ಇಲ್ಲಿಗೆ ಬಂದಾಗ ಏನಾಗುತ್ತೆ, ನೋವಾಗುತ್ತೆ. ಬೈ ಚಾನ್ಸ್ ನಮ್ಮ ಹುಡುಗ ನಿಜ. ಹೌದು. ಆ ಹೋಲ್ ಸಣ್ಣ ಇರುತ್ತೆ, ಅದರಿಂದ ದಪ್ಪ ಇದಾಗದಾಗ ಸ್ವಲ್ಪ ನೋವಿದೆ. ಚೆನ್ನಾಗಿ ಕಲ್ತವ್ರು ಅವರು. ಫೇಮಸ್. ಎಂತ ಎಷ್ಟೇ ದೊಡ್ಡ ಎತ್ತಿದ್ರು ಇದೇ ಸೈಜ್ ಹಗ್ಗ ಹಾಕೋದ? ಅದು ಬೇರೆ ಸೈಜ್ ಮೇಲೆ ನೋಡ್ಕೊಂಡು ಎಲ್ಲ ಅದು ನೋಡಿ ಮಾಡಬೇಕು ಸುಮ್ಮನೆ. ಇವಾಗ ಕಾಟನ್ ಬಿಟ್ಟು ಇದನ್ನ ಈ ಥರ ಸಿಂಥೆಟಿಕ್ ನೈಲಾನ್ ಪ್ಲಾಸ್ಟಿಕ್ ಎಲ್ಲ ಹಾಕೋದ್ರೆ ಏನಾಗುತ್ತೆ? ಅದು ಮೂಗು ಅರಿಯಲ್ವ? ಅದು ಅರಿಯಲ್ಲ, ಹಾಕ್ಬಾರ್ದು. ಹೌದು, ಪಾಪ ಅವಕ್ಕೂ ತುಂಬ ನೋವಾಗುತ್ತೆ. ಸರ್ ಇದು ಸ್ಮೂತ್ ಇರುತ್ತೆ. ಹೌದು, ಈ ಥರದ್ದು ಹಾಕ್ತಾರೆ ಅಂದರೆ ಕೊರಿತದೆ, ಮೂಗು ಕೊರಿತದೆ. ಹೌದು. ಫುಲ್ ಇದೆ
ಇದೇ ಥರ ಹಾಕ್ಬೋದು. ಹಾಂ. ಬಿಚ್ಬಿಟ್ಟು ಈ ಥರ ಹಾಕಿದ್ರೆ ದಪ್ಪ ಆಗ್ತದೆ, ಗಂಟು ಸಣ್ಣ ಬರಲ್ಲ. ನಿಮಗೆ ತಂದೆಯಿಂದ ಬಂತ ತಾತ ಅವ್ರು ಹೇಳ್ಕೊಟ್ಟಿದ್ದ? ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಂದೆ ಎಲ್ಲ. ಹಾಂ. ನಿಮ್ಮ ತಾತ ಅವ್ರ ಕಾಲದಲ್ಲಿ ಕೊಂಬೆ ಯಾರು ಮಾಡ್ತಾ ಇರಲ್ಲ, ನೇರ ಎಲ್ಲ ಮಾಡಿ ಆ ಕಾಲದಲ್ಲಿ ಯಾರು ಮಾಡ್ತಾ ಇಲ್ಲ ಬೆಂಗಳೂರು ಭಾಗದಲ್ಲಿ. ಅಪ್ಪನ ಕಾಲದಲ್ಲಿ ಮಾಡ್ತಾ ಇದ್ರು. ಜೀವ ಸರ್, ಓಕೆ. ಅಂದರೆ ಬೂಡ ಮೂರ್ತಿ ಎಲ್ಲ ಮಾಡ್ತಾ ಇಲ್ವಾ ಆ ಕಾಲದಲ್ಲಿ? ಯಾವ ಒಂದು ಗೊತ್ತಾಯ್ತಲ್ಲ ತಗೋಣ. ಎರಡಲ್ಲಿ ನಾವು ಕಲ್ಲಿಂಗ್ ಎಳಿತೀರಲ್ಲ ಹಾಕಿ ಹಾಕಿ ಟೈಟ್ ಮಾಡೋದೇ ಮಾಡ್ತೀನಿ. ಬೇಡ ಬೇಡ ಬರೀ ಮೂಗ್ದಲ್ಲಿ ಕ್ಲೀನ್ ಆಗ್ತದೆ. ಆಮೇಲೆ ಸರ್ ಹಸುವಾಗಲಿ ಎತ್ತಾಗಲಿ ಜಾಸ್ತಿ ಬಿಸಿಲು ಕಟ್ಟಿದ್ರೆ ಒಳ್ಳೇದಾ? ಬಿಸಿಲಲ್ಲಿ ಜಾಸ್ತಿ ಬಿಸಿಲಲ್ಲಿ ಕಟ್ಬಾರ್ದಾ? ಎಷ್ಟು ಡೈಲಿ ಎಷ್ಟು ಅವರು ಬಿಸಿಲು ಬೀಳಬೇಕು? ನಾವು ಬೆಳಗ್ಗೆ ಒಂದು 10 ಗಂಟೆ ಕಟ್ಟಿದ್ರೆ ಹಾಂ. ಒಂದು 12 ಗಂಟೆ ಒಳಗೆ ಕಟ್ಬಿಡ್ತೀವಿ. ಹ್ಞೂ. ಬೇಸಿಗೆ ಕಾಲದಲ್ಲಿ ಬೇಗ ಕಟ್ಬಿಡ್ತೀರಿ. ನೀವು ಸ್ವಲ್ಪ 1 ಗಂಟೆ 12 ಗಂಟೆ ಕೆಲವರೆಲ್ಲ ಸೆಲೆ ಆಗುತ್ತೆ ಅಂತಾರೆ ಜಾಸ್ತಿ ಬಿಸಿಲು ಕಟ್ಟಿದ್ರೆ. ತುಂಬ ಆಗುತ್ತೆ. ಹಾಂ. ಸೆಲೆ ಹೆಂಗೆ ಸಿಂಪ್ಟಮ್ಸ್ ಏನು ಗೊತ್ತಾಗುತ್ತೆ? ಕುಂಟದು ಕಾಲು ಇರ್ತದೆ, ನೀರು ಸೋರಿಸುತ್ತಾ? ನೀವು ತಿನ್ನಲ್ಲ, ಮೂಗಿಂದ ನೀರು ಸೋರುತ್ತೆ. ಇದೊಳಕ್ಕಾಗಲ್ಲ. ಹಾಂ. ಹೇಳ್ಬಿಡ್ತಾರೆ ಹಾಂ ಹಾಂ. ಯಾವ ಥರ ಸೆಲೆ ಇದೆ ಸರ್ ಅದು? ಸಿಂಟಮ್ಸು ಫಸ್ಟು ಮೂಗಲ್ಲಿ ಜಾಸ್ತಿ ಗೊಣ್ಣೆ ಸೋರಕ್ಕೆ ಶುರುವಾಗುತ್ತೆ. ಹ್ಞೂ. ಅದು ಲಾಸ್ಟ್ ಅದರಿಂದ ಸ್ಟಾರ್ಟ್ ಆದರೆ ಕಾಲ್ಗೆ ಇಳ್ಕೊಂಡ್ಬಿಡುತ್ತೆ. ಅವಾಗ ಎದ್ದೇಳಕ್ಕಾಗಲ್ಲ. ಆಮೇಲೆ ಸರಿ ಹೋಗಿ ಎಷ್ಟು ದಿವಸ ಬೇಕಾಗುತ್ತೆ ತಿರ್ಗಾ? ವಾರ ಟೈಮ್ ಒಂದು ಡಿಪೆಂಡ್ ಬಾಡಿ ಅದೇನು ಇಮ್ಯುನಿಟಿ ಇದೆ ಹೆಲ್ತಲ್ಲಿ. ಆಮೇಲೆ ಯಾವ ಮೆಡಿಕೇಶನ್ ಕೊಡ್ಬೇಕು ಸರ್? ಇಂಗ್ಲೀಷ್ ಮೆಡಿಸಿನ್, ನಾಟಿ ವೈದ್ಯ ಅಲ್ಲ? ನೆಕ್ಸ್ಟ್ ಯೂಶಲ್ ಆಗಿ ನಾವು ಅದು ಫೀವರು ಹಾಂ ಹಾಂ. ಏನು ತಲೆ ಅನ್ನೋದು ಏನಂತ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ನಾವೇನು ಫೀವರ್ ಜ್ವರ ಅಂತೀವೋ ಅಲ್ಲಿ ಸ್ಟಾರ್ಟ್. ಮೈಯೆಲ್ಲ ಬಿಸಿ ಆಗುತ್ತೆ, ಮೈ ಬಿಸಿ ಆಗುತ್ತೆ. ಮೈ ಬಿಸಿ ಆಗುತ್ತೆ, ಮೇವು ತಿನ್ನಲ್ಲ. ಮೆಲೋನೆಕ್ಸ್ ಹಾಕ್ತೀವಿ. ಆಮೇಲೆ ಇದು ಕರುಗಳಿಗೆ ಎಷ್ಟು ತಿಂಗಳು ಆದಮೇಲೆ ನಾವು ಮೂಗ್ದಾರ ಹಾಕಬೇಕು? ಮೂಗ್ದಾರ ಕುಚ್ಚೋದು ಫಸ್ಟು ಹ್ಞೂ. ಏನೋ ಒಂದು 4 ತಿಂಗಳು, ಒಂದು 4-5 ತಿಂಗಳು. ತುಂಬ ಎಳೆ ಕರುಗಳಿಗೆ ಹಾಕ್ಬಾರ್ದು. ಎಲ್ಲ ಕುಚ್ಚಿಬಿಡ್ತೀರಿ ಫಸ್ಟ್ ನಾವು. ಹಾಂ ಹಾಂ. ಡಬ್ಳದಲ್ಲಿ ಕುಚ್ಚಿಬಿಟ್ಟು ಸಣ್ಣದು ಮೂಗ್ದಾರ ಹಾಕಿರ್ತೀರಿ. ಹ್ಞೂ. 2 ದಿನ ಆದ್ಮೇಲೆ ತಿರ್ಗಾ ದಪ್ಪ ದಾರ ಹಾಕ್ಬೇಕು. ಒಂದು 2 ತಿಂಗಳು ಬಿಟ್ಟು ಇದಾದ್ಮೇಲೆ ನಾರ್ಮಲ್ ಆಗಿ ಹುಟ್ಟಿದ ಮೇಲೆ 4 ತಿಂಗಳು ಹಾಕಿದ್ರೆ ಒಳ್ಳೇದಾ? 4 ತಿಂಗಳು. 4 ತಿಂಗಳು ಇಲ್ಲಾಂದ್ರೆ ಹಿಡಿಯೋಕ್ಕಾಗಲ್ಲ, ಅವು ಗಲಾಟೆ ಅಲ್ಲ. ಗಲಾಟೆ ಹೌದು. ಹಾಲು ಕುಡಿತಾ ಇರ್ತಾವಲ್ಲ, ಫುಲ್ಲು ಗಲಾಟೆ ಹಿಡಿಯೋಕೆ ಕಟ್ಟೋಕ್ಕಾಗಲ್ಲ. 4 ತಿಂಗಳು ಸೈಲೆಂಟ್ ಆಗಿದೆ ಬಿಡ್ಬೋದು, ಒಂದು 5-6 ತಿಂಗಳ ಗಂಟ ಗಲಾಟೆ ಅಲ್ಲ.
ಬಿಚ್ಚಿಡೋಣ ಅಕ್ಕ ಈ ಥರ 2 ಗಂಟೆ ಗೊತ್ತಾಗುತ್ತೆ. ಓಕೆ. ಯಾವ ಥರ ರಿವಾಲ್ವ್ ಇವಾಗಲೇ ಮಾಡ್ತೀರಾ ಅದನ್ನು ತಿರ್ಗಿಸ್ಬೇಕಾ ಇವಾಗಲೇ? ಏನಿಲ್ಲ ಇವಾಗ ಹಾಕಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಒಂದೇ ಹತ್ರ ಇರ್ತಲ್ಲ, ಒಂದು ದಿವಸ ಫುಲ್ಲು ನೆಂದಿರ್ತೈತೆ. ಬೆಳಗ್ಗೆ ಎದ್ದಾಗ ಆಚೆ ಬಿಡುವಾಗ ಮುಗ್ದಾರ ತಿರುಗ್ಬಿಟ್ಟು ಸ್ವಲ್ಪ ನೋವು ಮುಗ್ದಾರಿಲ್ಲ ಅಂದರೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಮುಗ್ದಾರ್ತೀವಿ ಇಷ್ಟು ಸಣ್ಣ ಬರಬೇಕು ಪಾಪ, ಅವಕ್ಕೆ ಮೂಗಿಗೆ ಹರಿಬಾರ್ದು. ನಮ್ಮ ಮೂಕು ಗಂಟಲು ತಗ್ಲಿಕ್ಕೆ ದಪ್ಪ ಆದರೆ ಹೌದು, ಬೇಕಾದ್ರೆ ದೂರ ತಿರ್ಸಕ್ಕಾಗಲ್ಲ ನಾವು, ದೂರ ಆ ಕಡೆ ಹೊಡ್ತಿದ್ದೀವಿ ದೂರ. ಹಾಂ ಚೆನ್ನಾಗಿದೆ. ನೋಡಿ ಮೊದಲು ಹೆಂಗೈತಾ? ತುಂಬ ಡಿಫ್ರೆನ್ಸ್ ಇದೆ, ತುಂಬ ದಪ್ಪ ಹಾಕಿದ್ದಾರೆ ಅವರು. ನಿಮ್ಗೆ ಎಷ್ಟು ವಯಸ್ಸು ಕೇಳ್ಬೋದಾ? ನನಗೆ 27 ವರ್ಷ. 27. ನೀವು ಇದು ಕಲೆ ಕಲ್ತು ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ನೋಡ್ತಾ ಕಲ್ತಿದ್ದಾನೆ ಇದೆಲ್ಲ ನೋಡ್ತಾ. ನಿಮ್ಗೆ ಯಾರು ಏನು ಕೂತ್ಕೊಂಡು ಹೇಳ್ಕೊಟ್ಟಿಲ್ಲ, ಹಿಂಗೆ ಎಣಿಬೇಕು, ಹಂಗೆ ಮಾಡಬೇಕು? ನಮ್ಮ ಗುರುಗಳು ಯಾರು ಇಲ್ಲ. ನಿಮ್ಮ ತಾತಾನೇ ನಿಮ್ಮ ತಂದೆನೇ ಗುರು? ನಮ್ಮ ಅಪ್ಪನೂ ಮಾಡ್ತಾ ಇದ್ರು. ಓಕೆ. ಮನೆಯವ್ರನ್ನೇ ನೋಡಿ ಕಲ್ತಿದ್ದೀರಾ, ಬೇರೆ ಆಚೆ ಕಡೆ ಯಾರು ನಿಮಗೆ ಇದು ನೋಡಿಲ್ಲ? ನಿಮ್ಮ ಬೇರೆಯವ್ರು ಯಾರು ಮಾಡ್ತಾರಾ? ನಿಮ್ಮ ಸಂಬಂಧಿಕರು ಯಾರಾದರೂ ಈ ಥರ ಕಲೆ? ಊರಲ್ಲ, ನಮ್ಮೂರಲ್ಲಿ ಯಾರು ಈ ಥರ ನೀವು ಒಬ್ಬರೇ? ಎಲ್ಲ ಮುಗ್ದರ್ ಹಾಕ್ತಾರೆ. ಈ ಥರ ಈ ಸಣ್ಣಗೆ ಹಾಕಲ್ಲ. ಬಟ್ ಈ ಥರ ಸಣ್ಣದಾಗಿ ನಾಜೂಕಾಗಿ ಹಾಕಲ್ಲ. ಈ ಥರ ಸಣ್ಣದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣ್ತೀವಿ. ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀರಾ ಮೂಗ್ದಾರ ಹಾಕೋದು ನೀವು? ಮುಗ್ದರ್ ಹಾಕೋದೇನಿಲ್ಲ. ಅಲ್ಲ, ನೀವು ಕಲ್ತಿರೋದು? ನಾನು ಕಲ್ತು ಒಂದು 12-13 ವರ್ಷದಿಂದ 13 ವರ್ಷ ಸಣ್ಣ ಹುಡುಗ ಇರ್ಬೇಕಾದ್ರೆ, ಅಷ್ಟು ಸಣ್ಣ ವಯಸ್ಸಲ್ಲೇ. ಏನು ಹೇಳಕ್ ಬಯಸ್ತೀರಾ ರೈತರುಗಳಿಗೆ ಈ ಮೂಗ್ದಾರ ಹಾಕ್ಬೇಕಾರೆ? ಏನು ಮುಂಜಾಗ್ರತೆ ತಗೊಬೇಕು ಅಂತ? ಒಳ್ಳೆ ನೋಡ್ಕೊಂಡು ಹಾಕ್ಬೇಕು ಸೈಜು. ಪಾಪ ಸಣ್ಣ ಮೂಗು ಇದು ಸೈಜ್ ಸಣ್ಣ ಇರ್ತದೆ ಮೂಗು, ದೊಡ್ಡದಾರ ಹಾಕ್ಬಿಟ್ಟಾಗ ನೋವು ಆಗ್ತದೆ ಪಾಪ. ಅದು ಮೇವು ನೀರು ಬಿಟ್ಬಿಡ್ತಿದ್ದೆ, ನೋಡ್ಕೊಂಡು ಹಾಕ್ಬೇಕು ಸೈಜು. ಆಮೇಲೆ ರಫ್ ಇರೋದು ಹಾಕ್ಬಾರ್ದು ಮೂಗ್ದಾರ ಇರೋದು ಮಂಡ್ಯದ ಇದು. ಓಕೆ, ಥ್ಯಾಂಕ್ ಯು. ಸರ್, ಹೇಗೆ ಹಾಕಿದ್ದಾರೆ ನಂದೀಪ್ ಅವರು? ನಿಮಗೆ ಇಷ್ಟ ಆಯ್ತಾ? ತುಂಬಾ ಅದಕ್ಕೆ ನಾನು 3 ದಿನದಿಂದ ಕಾಯ್ದು 2 ಸಲ ನಿನ್ನೆಯಿಂದ ಫೋನ್ ಮಾಡಿ ಇವತ್ತು ಒಂದು ಹಾಕ್ಸಿದ್ದೀನಿ. ಬರೋ ಟೈಮ್ ಸಿಕ್ಕಿದೆ ಇವತ್ತು. ಓಕೆ, ತುಂಬಾ ಚೆನ್ನಾಗಿ ಹಾಕಿದೆ. ಹಿಂಗಿರ್ಬೇಕು ಗಂಟು. ಸೊ ಮುಂಚೆ ನೀವು ಯಾರ ಹತ್ರ ಹಾಕ್ಸ್ತಾ ಇದ್ರಿ ಮೂಗ್ದಾರೆಲ್ಲ? ಏನಿಲ್ಲ, ಯಾರು ಸಿಗ್ತಾರೆ ನಮ್ಮ ಹಳ್ಳಿಗಳ ಕಡೆ, ಊರಲ್ಲಿ ಯಾರು ಸಿಗ್ತಾರೋ ಅವ್ರ ಕೈಲಿ ಹಾಕ್ಸ್ತೀವಿ. ಬಟ್ ಯಾರು ಹಾಕೋ ಸ್ವಲ್ಪ ನಾಜೂಕಾಗಿ ನೋಡ್ಕೊಂಡು ಸಣ್ಣದಾಗಿ ಕಟ್ಟಿ ಹಾಕಿದ್ರೆ ಮೂಗು ಹರಿಬಾರ್ದು. ಸೈಜ್ ಬೇಕೋ ಅದನ್ನ ನಾವೇ ತಂದ್ಕೊಡ್ತೀವಿ. ಸೊ ಅವ್ರು ಕಟ್ಕೊಡೋರು. ಪಾಪ ದನಗಳು ನೋವಾಗದಾರಂಗೆ ಕಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಥ್ಯಾಂಕ್ ಯು ಸರ್, ಮಾಹಿತಿಗೆ ಥ್ಯಾಂಕ್ ಯು.